ಸಚಿವ ಎಚ್.ಸಿ. ಮಹದೇವಪ್ಪ ದಲಿತ ಸಿಎಂ ಮಾತನಾಡಿದ್ದಾರೆ. ಲೋಕಸಭೆಯ ವಿಚಾರಕ್ಕೆ ಸಚಿವರು ಅಸಮಾಧಾನಗೊಂಡ್ರ, ಹಾಗಾಗಿ ಈ ಮಾತುಗಳು ಸಚಿವರ ಬಾಯಿಂದ ಬಂದ. ಚಾಮರಾಜನಗರ ಟಿಕೆಟ್ ಕೊಡೋದಕ್ಕೆ ಕೈಪಡೆಯಲ್ಲಿ ಚರ್ಚೆ ನಡೆದಿದೆ. ಟಿಕೆಟ್ ಕೊಟ್ಟು ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಷಡ್ಯಂತ್ರ ನಡೆದಿದೆ ಅನ್ನೋ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಮಹದೇವಪ್ಪ ಕೋಪಿಸಿಕೊಂಡ್ರ. ಸಿದ್ದರಾಮಯ್ಯ ಮತ್ತೆ ಡಿಕೆಶಿಯ ನಡೆಗೆ ಬೇಸರದಿಂದ ದಲಿತ ಸಿಎಂ ಅಸ್ತ್ರ ಬಿಟ್ರ ಸಚಿವ ಎಚ್.ಸಿ. ಮಹದೇವಪ್ಪ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಆಗಾಗ ಈ ದಲಿತ ಸಿಎಂ ಅಸ್ತ್ರ ಮುನ್ನೆಲೆಗೆ ಬಂದು ಹೋಗ್ತಾ ಇರುತ್ತೆ ರಾಜ್ಯ ರಾಜಕಾರಣದಲ್ಲಿ. ಈಗ ಅದನ್ನ ಸಚಿವ ಎಚ್.ಸಿ. ಮಹದೇವಪ್ಪನವರು ಮಾತನಾಡಿರೋ ರೀತಿ, ನನಗೆ ಲೋಕಸಭಾ ಟಿಕೆಟ್ ಬೇಡ ಅನ್ನೋ ಸಂದೇಶ ರವಾನೆ ಮಾಡೋದಕ್ಕ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರು ಒಂದ್ ರೀತಿಯಲ್ಲಿ ಕೂಡ ಚಾಮರಾಜನಗರ ಟಿಕೆಟ್ ವಿಚಾರವಾಗಿ ಬೇಸರಗೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಿದ್ದಾವೆ. ಅದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು, ತನ್ನ ಪುತ್ರ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂತ ಬೇಡಿಕೆಯನ್ನ ಪಕ್ಷದ ವೇದಿಕೆಯಲ್ಲಿ ಅವರು ಈಗಾಗಲೇ ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ಬದಲಿಗೆ ಅಂದ್ರೆ ತಮ್ಮ ಪುತ್ರನ ಬದಲಿಗೆ ತನಗೆ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಷಡ್ಯಂತ್ರ ನಡೀತಿದೆ ಅನ್ನುವಂತಹ ಬೇಸರವನ್ನ ಆಪ್ತರ ಬಳಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿಬರ್ತಿದೆ. ಯಾಕಂತಂದ್ರೆ ನಾನು ಈಗಾಗಲೇ ಸಚಿವನಾಗಿದ್ದೇನೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ, ಯಾವುದೇ ಲೋಪಗಳಿಲ್ಲದೆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಒಂದು ರೀತಿಯಲ್ಲಿ ತನಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ನಾನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತ ಒಂದು ಪ್ರಯತ್ನಗಳು ಪಕ್ಷದ ಒಳಗೆ ನಡೆಯುತ್ತಿದೆ ಅನ್ನುವಂತ ಬೇಸರ ಬೇಗುದಿ ಕೂಡ ಈಗ ಮಹದೇವಪ್ಪ ಅವರನ್ನ ಕಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಆತ್ಮೀಯರ ಜೊತೆ ಒಂದಷ್ಟು ಬೇಸರದ ನುಡಿಗಳನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಿದ್ದಾವೆ. ಯಾಕಂತಂದ್ರೆ ಈಗ ಸುನೀಲ್ ಬೋಸ್ ಅವರಿಗೆ ಕೊಡಬೇಕು ಅನ್ನುವಂತ ಪಟ್ಟನ್ನು ಈಗಾಗಲೇ ಅವರು ಬಿಗಿ ಪಟ್ಟನ್ನು ಇಟ್ಕೊಂಡಿರುವಂತದ್ದು. ಸಿಎಂ ಡಿಸಿಎಂ ಇಬ್ರು ಕೂಡ ಒಂದ್ ರೀತಿಯಲ್ಲಿ ಕೂಡ ಸುನೀಲ್ ಬೋಸ್ ಬದಲಿಗೆ ಮಹದೇವಪ್ಪ ಅವರಿಗೆ ಕೊಡಿ ಟಿಕೆಟ್ ಅನ್ನುವಂತ ರೀತಿಯಲ್ಲಿ ಕೂಡ ಎಐಸಿಸಿ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂತ ಗುಸುಗುಸು ಕೂಡ ವ್ಯಕ್ತ ಆಗ್ತಿದೆ. ಇದನ್ನ ಅರ್ಥ ಗೊತ್ತಾಗ್ತಿದ್ದಂತೆ ಕೂಡ ಮಹದೇವಪ್ಪ ಅವರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಇತ್ತೀಚೆಗಷ್ಟೇ ಸಿಎಂ ಡಿಸಿಎಂ ಅವರು ಕೂಡ ಅಭ್ಯರ್ಥಿಗಳೇ ಅನ್ನುವಂತ ಮಾತನ್ನ, ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಅನ್ನುವಂತ ಮಾತನ್ನ ಮಹದೇವಪ್ಪ ಅವರು ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಆ ದಲಿತ ಸಿಎಂ ವಿಚಾರವನ್ನ ನೇರವಾಗಿ ಪ್ರಸ್ತಾಪ ಮಾಡಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಮೊದಲು ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಈಗ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಇಲ್ಲ, ಸೊ ಖಾಲಿ ಕೂಡ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ದಲಿತ ಸಿಎಂ ವಿಚಾರವಾಗಿ ದಲಿತರು ಯಾಕೆ ಸಿಎಂ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡಿರುವಂತದ್ದು ಕೂಡ ಒಂದ್ ರೀತಿಯಲ್ಲಿ ಆ ಬೇಸರದಿಂದಲೇ ಬೇಸರಗೊಂಡು ಈ ರೀತಿಯ ಒಂದು ದಲಿತ ಸಿಎಂ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರ ಅನ್ನುವಂತ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಬೇಡಿಕೆಯನ್ನು ಮಂಡಿಸುತ್ತಿದ್ದಾರೆ. ಆದ್ರೆ ತನ್ನಗೆ ಟಿಕೆಟ್ ಕಟ್ಟುವಂತ ನಿಟ್ಟಿನಲ್ಲಿ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತ ಪ್ರಯತ್ನ ಸಾಗ್ತಿದೆ ಅನ್ನುವಂತ ಬೇಸರ ಬೇಗುದಿ ಮಹದೇವಪ್ಪ ಅವರಲ್ಲಿ ಇರುವುದಂತೂ ಸತ್ಯ. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.